This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಅನ್ಬಾಕ್ಸಿಂಗ್ ನೊಂದಿಗೆ ತಮ್ಮ ಮುಂದೆ ನಾನು ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ರockerz 333 ಅಂತ ಹೇಳ್ಬಿಟ್ಟು ಬ್ಲೂಟೂತ್ ನೆಕ್ ಬ್ಯಾಂಡ್ ಇದು. ಇದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದರ ಹೆಚ್ಚಿನ ವಿವರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ನೀವು ನೋಡ್ತಾ ಇರಬಹುದು ಫ್ಲಿಪ್ಕಾರ್ಟ್ ಬಾಕ್ಸ್ ಈ ತರ ಬಂದಿರುತ್ತೆ. ಈಗ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇನ್ನೂ ಹೆಚ್ಚು ವಿವರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಅನ್ಬಾಕ್ಸಿಂಗ್ ಪ್ರಾರಂಭಿಸೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದ್ರ ಬಾಕ್ಸ್ ಈ ತರ ಇದೆ. ಇದು rockerz 333 ಅಂತ ಹೇಳ್ಬಿಟ್ಟು ಇದ್ರ ಮಾಡಲ್. ನೀವು ಇಲ್ಲಿ ನೋಡ್ತಾ ಇರಬಹುದು ಇಯರ್ಫೋನ್ ಹೆಂಗಿದೆ ಅಂತ ಹೇಳಿ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ rockerz ಅಂತ ಹೇಳಿ ಕೂಡ ಬರ್ದಿದ್ದಾರೆ. ಬಾಕ್ಸ್ ಫ್ರಂಟ್ ಸೈಡ್ ಈ ತರ ಇರುವಂತದ್ದು. ಇನ್ನ ಬಾಕ್ಸ್ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರಬಹುದು ಇಲ್ಲಿ ಕೆಲವು ಸ್ಪೆಸಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಇನ್ನು ಕೆಲವು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನಾನು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ಬಾಕ್ಸ್ ಸೈಡ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ನಿಮಗೆ ಮೇಲ್ಗಡೆ ಸೀಲ್ ಕೊಟ್ಟಿರುವಂತದ್ದು. ಇದನ್ನು ಕೂಡ ನಾನು ನಿಮಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಈಗ ಬಾಕ್ಸ್ ನ ಓಪನ್ ಮಾಡ್ತಾ ಇದೀನಿ. ಫ್ರೆಂಡ್ಸ್ ನಾವೀಗ ಈ ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ಇವಾಗ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಓಕೆ, ಈ ಬಾಕ್ಸ್ ನ ಈ ತರ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೆಕ್ ಬ್ಯಾಂಡ್ ಕಾಣಿಸ್ತಾ ಇರುವಂತದ್ದು. ಇದನ್ನ ನಾನು ಬಾಕ್ಸ್ ಇಂದ ತೆಗಿತಾ ಇದ್ದೀನಿ. ಓಕೆ, ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್, ನೆಕ್ ಬ್ಯಾಂಡ್ ಈ ತರ ಇದೆ, ಬ್ಲೂ ಕಲರ್ ವೇರಿಯಂಟ್. ಇದ್ರ ಬಾಕ್ಸ್ ಅಲ್ಲಿ ಇನ್ನೂ ಏನೇನಿದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಫ್ರೆಂಡ್ಸ್, ಇದ್ರೊಳಗಡೆ ಇನ್ನೊಂದು ಸ್ಟೆಪ್ ಇದೆ, ಇದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಈ ಸ್ಟೆಪ್ ಅಲ್ಲಿ ನಿಮಗೆ ಇಲ್ಲೊಂದು ಸ್ವಲ್ಪ ಪೇಪರ್ ವರ್ಕ್ಸ್ ಮತ್ತೆ ಬಡ್ಸ್ ಕೊಟ್ಟಿರುವಂತದ್ದು. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಆಗಿದೆ ಅಂತ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಈ ಪ್ರೈಸ್ಗೂ ಕೂಡ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಈಗ ನಾವು ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಮತ್ತೆ ಇಲ್ಲಿ ಬಡ್ಸ್ ಕೊಟ್ಟಿರುವಂತದ್ದು ಸ್ಮಾಲ್ ಮತ್ತೆ ಲಾರ್ಜ್ ಸೈಜ್ ಬಡ್ಸ್. ಇದು ಅದ್ ಬಿಟ್ರೆ ಇಲ್ಲೊಂದು ಸ್ವಲ್ಪ ಪೇಪರ್ ವರ್ಕ್ಸ್ ಇದೆ, ಮತ್ತೆ ಇಲ್ಲೊಂದು ಸ್ವಲ್ಪ ವಾರಂಟಿ ಡೀಟೇಲ್ಸ್ ಎಲ್ಲ ಇದೆ. ಇದೆಲ್ಲ ನೀವು ಬೇಕಂದ್ರೆ ಓಪನ್ ಮಾಡಿ ನೋಡ್ಕೊಳ್ಳಿ. ಈ ಬಾಕ್ಸ್ ಅಲ್ಲಿ ಇದಿಷ್ಟೇ ಇರುವಂತದ್ದು. ಈಗ ನಾವು ಬ್ಲೂಟೂತ್ ನೆಕ್ ಬ್ಯಾಂಡ್ ನ ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇದು ನೀವು ನೋಡ್ತಾ ಇರಬಹುದು ಇದು ನೆಕ್ ಬ್ಯಾಂಡ್ ಆಗಿರುತ್ತೆ. ಇದು ಟ್ರಾವೆಲ್ಗೂ ಕೂಡ ಕನ್ವಿನಿಯೆಂಟ್ ಆಗಿದೆ. ನೀವು ನೋಡ್ತಾ ಇರಬಹುದು ಇದು ಚೆನ್ನಾಗಿದೆ. ಎಷ್ಟು ಯಾತ್ರ ಬೇಕಾದ್ರೆ ನೀವು ಈ ತರ ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ವೈರ್ ಕ್ವಾಲಿಟಿನೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಟಫ್ ಬಿಲ್ಡ್ ಕ್ವಾಲಿಟಿ ಇದೆ. ಇದೊಂಥರ ಕ್ಲಾತ್ ಮೆಟೀರಿಯಲ್ ಇದ್ದಂಗಿದೆ, ನೀವು ಇಲ್ಲಿ ಗಮನಿಸ್ಕೊಳ್ಬಹುದು. ಟೋಟಲ್ ಆಗಿ ವೈರ್ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ನಿಮಗೆ ಕಿವಿಗೆ ಹಾಕೊಂಡು ನೋಡಿದ್ರೆ ಈ ತರ ಬರುತ್ತೆ. ಇದು ನಾನು ತಗೊಂಡಿದ್ದು ಬ್ಲೂ ಕಲರ್ ವೇರಿಯಂಟ್. ಇದರಲ್ಲಿ ಇನ್ನೂ 3 ಕಲರ್ಸ್ ಅವೈಲೇಬಲ್ ಇದೆ. ನಾನು ಅದ್ರ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ, ನೋಡ್ಕೊಳ್ಬಹುದು. ಈ ತರ ಇರುವಂತದ್ದು. ಈ ಬಡ್ಸ್ ನ ನಾವು ಬೇಕಂದ್ರೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ರಿಪ್ಲೇಸ್ ಮಾಡ್ಕೊಳ್ಬಹುದು, ಸ್ಮಾಲ್ ಮತ್ತೆ ಲಾರ್ಜ್ ಅಲ್ಲಿ. ಇದು ಮೀಡಿಯಂ ಹಾಕಿರುವಂತದ್ದು. ಮತ್ತೆ ಇದು ಎಲ್ಲಾ ಬಡ್ಸ್ ತರನೇ ಇದು ಮ್ಯಾಗ್ನೆಟ್, ನೀವು ಅಂಟ್ಕೊಳ್ಳುತ್ತೆ ನೋಡಬಹುದು, ಅಂಟ್ಕೊಳ್ಳುತ್ತೆ. ಬಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಂಟ್ಕೊಳಲ್ಲ, ಒಂದು ಲೆವೆಲ್ಗೆ ಈ ತರ ಅಂಟ್ಕೊಳ್ಳುತ್ತೆ. ನೀವು ಬೇಕಾದ್ರೆ ನೀವು ಯೂಸ್ ಮಾಡದೆ ಇದ್ದಾಗ ಈ ತರ ಅಂಟಿಸಿ ಇಡಬಹುದು. ಇನ್ನ ಇದಕ್ಕೆ ಲೆಫ್ಟ್ ಸೈಡು ಇಲ್ಲಿ ನೋಡ್ತಾ ಇರಬಹುದು ಬೋಟ್ ಅಂತ ಹೇಳಿ ಹಾಕಿದೆ. ಇದರ ರೈಟ್ ಸೈಡ್ ಕೂಡ ಮೇಲ್ಗಡೆ ಸೈಡ್ ಅಲ್ಲಿ ಒಂದು ಬಟನ್ ಇದೆ. ಇದು ನೆಕ್ ಬ್ಯಾಂಡ್ ನ ಆನ್ ಅಂಡ್ ಆಫ್ ಮಾಡಕ್ಕೆ ಮತ್ತೆ ಸಾಂಗ್ಸ್ ನ ಪ್ಲೇ ಪಾಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ಬಂದ್ರೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ಸ್. ಇದರಲ್ಲಿ ಸಾಂಗ್ ನ ನೆಕ್ಸ್ಟ್ ಮತ್ತೆ ಪ್ರೀವಿಯಸ್ ಕೂಡ ಮಾಡ್ಕೊಳ್ಬಹುದು. ಇದು ಮೆಟಲ್ ಆಗಿದೆ, ನೀವು ಬೇಕಂದ್ರೆ ಗಮನಿಸ್ಕೊಳ್ಬಹುದು, ಮೆಟಲ್ ಇದು. ಮತ್ತೆ ಇಲ್ಲೊಂದು ಕ್ಯಾಪ್ ಇದೆ, ನೀವು ಗಮನಿಸ್ತಾ ಇರಬಹುದು. ಇದನ್ನ ಈ ತರ ರಿಮೂವ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್. ಇದು ಸ್ವೆಟ್ ಪ್ರೂಫ್ ಆಗಿರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಜಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಏನಾದ್ರು ಮಾಡ್ತಾನೆ ಕೂಡ ಇದನ್ನ ಯೂಸ್ ಮಾಡಬಹುದು. ಮೈಯಿಂದ ಬರುವಂತಹ ಬೆವರಿಗೂ ಕೂಡ ಇದು ಏನೂ ಆಗೋದಿಲ್ಲ. ಇದಿಷ್ಟು ಇದರ ಓವರ್ ವ್ಯೂ. ಮತ್ತೆ ಇದು 30 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ನ ಹೊಂದಿರುತ್ತೆ. ಟೈಪ್ ಸಿ ಚಾರ್ಜರ್ ನ ಹೊಂದಿರುತ್ತೆ. ಇದೊಂಥರ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 10 ಅವರ್ಸ್ ಬರುತ್ತೆ ಅಂತ ಹೇಳಿ ಕ್ಲೈಮ್ ಮಾಡ್ತಿದ್ದಾರೆ. ನಾವು ಒಂದ್ಸರಿ ಟೆಸ್ಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ನಾನೀಗ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ, ಮತ್ತೆ ಇದನ್ನ ಆನ್ ಕೂಡ ಮಾಡಿದೀನಿ. ನಿಮ್ಗೆ ಅವಾಗಲೇ ನಾನು ಏನ್ ತೋರಿಸ್ತೇನೆ ಪವರ್ ಬಟನ್, ಅದನ್ನ ಯೂಸ್ ಮಾಡಿ ಇದನ್ನ ಆನ್ ಮಾಡಿದೀನಿ. ಈಗ ನಾನು ಮೊಬೈಲ್ ಕನೆಕ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರಬಹುದು ನಾನು ಬ್ಲೂಟೂತ್ ನ ಆನ್ ಮಾಡಿದೀನಿ. ಮತ್ತೆ ಇದ್ರ ಸೆಟ್ಟಿಂಗ್ಸ್ ಹೋಗ್ತೀನಿ. ಇಲ್ಲಿ ಅವೈಲೇಬಲ್ ಡಿವೈಸಸ್ ತೋರಿಸುತ್ತೆ, ನೀವು ನೋಡ್ತಿರ್ಬೋದು. rockerz 333 ಅಂತ ಹೇಳಿ ತೋರಿಸ್ತಾ ಇದೆ. ಇದ್ರ ಮೇಲೆ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಮಗೆ ಕೆಲವು ಪರ್ಮಿಷನ್ಸ್ ಕೇಳುತ್ತೆ, ಕಾಂಟ್ಯಾಕ್ಟ್ ಇದೆಲ್ಲ ಕೇಳುತ್ತೆ. ನಾವು ಇದೇನು ಬೇಡ, ನಮಗೆ ಇದನ್ನ ನಾವು ಓಕೆ ಕೊಟ್ಟು ಕನೆಕ್ಟ್ ಮಾಡೋಣ. Current device supports OC codec. However, OC may fail to play sound due to compatibility issues. Your device switched to SBC codec automatically. You can change this in the settings.
ಫ್ರೆಂಡ್ಸ್, ಇಲ್ಲೊಂದು ನಮಗೆ ವಾರ್ನಿಂಗ್ ಮೆಸೇಜ್ ಬಂದಿದೆ. ಇದು ಕೊಡಾಕಿಗೆ ಸಪೋರ್ಟ್ ಮಾಡುತ್ತೆ, ನೀವು ಬೇಕಂದ್ರೆ ಇದು ನಾನ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಇದಕ್ಕೆ ಓಕೆ ಕೊಡೋಣ. ಓಕೆ, ನಿಮಗೆ ಫಸ್ಟ್ ಟೈಮ್ ಮಾತ್ರ ಈ ತರ ಮೆಸೇಜ್ ಬರೋದು, ಪದೇ ಪದೇ ಏನು ಬರೋದಿಲ್ಲ. ಸೊ ನಮ್ಗೀಗ ಪರ್ಫೆಕ್ಟ್ಲಿ ಈ ಡಿವೈಸ್ ಕನೆಕ್ಟ್ ಆಗಿದೆ. ಈಗ ಯಾವ್ದಾರೊಂದು ಸಾಂಗ್ ಪ್ಲೇ ಮಾಡ್ಬಿಟ್ಟು ಇದು ಹೇಗೆ ಆಪರೇಟ್ ಆಗುತ್ತೆ ಅಂತ ಹೇಳಿ ನೋಡೋಣ. ಓಕೆನಾ? ಓಕೆ ಫ್ರೆಂಡ್ಸ್, ಅದು ಪ್ಲೇ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ನಿಮಗೆ ಕೇಳಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಓಕೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು ಅನ್ಕೊಳ್ತೀನಿ. ಫ್ರೆಂಡ್ಸ್, ಈ ತರ ಬರ್ತಿದೆ. ಇನ್ನು ಇದರ ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂತು ಅಂದ್ರೆ ಇನ್ನು ಸೂಪರ್ ಆಗಿದೆ ಸೌಂಡ್ ಅಂತಾನೆ ಹೇಳ್ಬೋದು. ಹೆವಿ ಬೇಸ್ ಇದೆ. ನೀವೇನಾದ್ರೂ ಚೆನ್ನಾಗಿ ಬೇಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಳ್ಳೆ ಬೇಸ್ ಇರುವಂತದ್ದು ಇದು. ಫ್ರೆಂಡ್ಸ್, ಇದರಲ್ಲಿ ನಂಗೆ ಒಂದು ಸ್ವಲ್ಪ ಇಶ್ಯೂ ಆಯ್ತು. ಅದು ಏನಂದ್ರೆ ಲೇಟೆನ್ಸಿ ಇಶ್ಯೂ ಒಂದು ಸ್ವಲ್ಪ ಆಯಿತು. ಮಾಮೂಲಿ ಗೇಮಿಂಗಿಗೆಲ್ಲ ಇದು ಅಷ್ಟು ಯೂಸ್ ಆಗೋದಿಲ್ಲ. ಅದ ಕಾರಣ ಒಂದು ಸ್ವಲ್ಪ ಲೇಟೆನ್ಸಿ ಇಶ್ಯೂ, ಅಂದರೆ ಜಾಸ್ತಿ ಇಲ್ಲ, ಯೂಸ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಒಂದು ಸ್ವಲ್ಪ ಇದರಲ್ಲಿ ಒಂದು 50 ಮಿಲಿಸೆಕೆಂಡ್ಸ್ ಆ ಥರ ಲೇಟೆನ್ಸಿ ಇಶ್ಯೂ ಇದೆ. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ತಗೊಳ್ಬೇಕಾದ್ರೆ. ಇದ್ರದ್ದು ನಾನು ಕೊಟ್ಟಿರೋ ಪ್ರೈಸ್ ಬಂದ್ಬಿಟ್ಟು 1100 ರುಪೀಸು. ಇದು ಅಟ್ ಪ್ರೆಸೆಂಟು 1500 ರುಪೀಸ್ ಇದೆ. ಇದು ಅಮೆಝಾನಲ್ಲಿ ಸಿಗ್ತಾ ಇಲ್ಲ, ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಬೇಕಂದ್ರೆ ನೋಡಿ ತಗೊಳ್ಬೋದು ಕಡಿಮೆ ಆದಾಗ. ಅಥವಾ ಅದೇ ಪ್ರೈಸಿಗೆ ತಗೊಳ್ತೀನಿ ಅಂದ್ರೆ ತಗೊಳ್ಬೋದು, ಬಟ್ ಆ ಪ್ರೈಸಿಗೆ ತಗೊಳ್ಳೋದಷ್ಟು ವರ್ತ್ ಅನ್ನಿಸ್ಲಿಲ್ಲ ನನಗೆ. 1100 ರುಪೀಸ್ಗೆ ಸೂಪರ್ ನೆಕ್ ಬ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಬೇಸ್ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಟ್ರಿಬಲ್ ಇರಬೇಕಾಗಿತ್ತು ಅಂತ ನಂಗೆ ಅನಿಸ್ತು. ಬಟ್ ಆದರೂ ಅಷ್ಟೊಂದೇ ನಮಗೇನು ಇದು ಗೊತ್ತಾಗಲ್ಲ. ಸೊ ಬೇಸ್ ಲವರ್ಸಿಗೆ ಮಾತ್ರ ಒಳ್ಳೆ ನೆಕ್ ಬ್ಯಾಂಡ್ ಅಂತಾನೆ ಇದನ್ನ ನಾನು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ವೋಕಲ್ಸ್ ಆಗಿರ್ಬೋದು, ಮ್ಯೂಸಿಕ್ಸ್ ಆಗಿರ್ಬೋದು, ಅದೆಲ್ಲ ಪರ್ಫೆಕ್ಟ್ ಆಗಿದೆ, ಪರವಾಗಿಲ್ಲ. ನೀವ್ಯಾರಾದ್ರೂ ತಗೊಳ್ಬೇಕು ಅನ್ಕೊಂಡ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಸ್ ಹಾಕಿರ್ತೀನಿ. ನೀವು ಪ್ರೈಸ್ ಕಡಿಮೆ ಆಗೋ ತನಕ ವೆಯ್ಟ್ ಮಾಡಿ ತಗೊಳ್ತಿರೋ ಅಥವಾ ಹೇಗೆ ನೋಡ್ಕೊಂಡ್ಬಿಟ್ಟು ನಿಮಗೆ ಬೇಕು ಅನ್ಸಿದ್ರೆ ತಗೊಳ್ಬೋದು ಫ್ರೆಂಡ್ಸ್. ಇದು 10mm ಡ್ರೈವರ್ಸ್ ನ ಹೊಂದಿರುತ್ತೆ. ಮತ್ತೆ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಇದು ಟೈಪ್ ಸಿ ಪಿನ್ ಚಾರ್ಜರ್ ಹೊಂದಿದ್ರು ಎಲ್ಲ ಟೈಪ್ ಸಿ ಪಿನ್ಸು ಇದಕ್ಕೆ ಆಗೋದಿಲ್ಲ. ನೀವು ಯಾವ್ದಾಗುತ್ತೋ ಅದನ್ನ ನೋಡ್ಬಿಟ್ಟು ಕ್ಲೀನಾಗಿ ಹಾಕೊಳ್ಳಿ. ಮ್ಯಾಕ್ಸಿಮಮ್ ಟೈಮ್ ಅದ್ರಲ್ಲಿ ಏನು ಬರುತ್ತೋ ಅದೇ ಚಾರ್ಜರ್ ಆಗುತ್ತೆ. ಅಥವಾ ನೀವು ನಿಮ್ಮ ಫೋನಿಗೆ ಏನು ಚಾರ್ಜರ್ ಇರುತ್ತೋ ಅದನ್ನು ಕೂಡ ಒಂದ್ಸರಿ ಹಾಕ್ಬಿಟ್ಟು ನೋಡಿ, ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಯೂಸ್ ಮಾಡಿ ಫ್ರೆಂಡ್ಸ್. ಇದು ಖಂಡಿತ 30 hours ಬ್ಯಾಟ್ರಿ ಲೈಫ್ನ ಕೊಡುತ್ತೆ. ನಾನು ಚೆಕ್ ಮಾಡಿ ನೋಡಿದೆ. ಮತ್ತು 10 minutes ಚಾರ್ಜ್ ಮಾಡಿದ್ರೆ 10 hours ಬ್ಯಾಟ್ರಿ ಲೈಫ್ನು ಕೂಡ ಇದು ಕೊಡ್ತಾ ಇದೆ. 10 hours ಅಲ್ಲದೆ ಹೋದ್ರೆ ಒಂದು 9 hours ಕೊಡ್ತಾ ಇದೆ, 9 hours 8 hours, ನೋ ಪ್ರಾಬ್ಲಮ್. ನೀವು 1 hour ಚಾರ್ಜ್ ಮಾಡಿ ನಿಮಗೆ ಖಂಡಿತ 30 hours ಬ್ಯಾಟ್ರಿ ಲೈಫ್ ಕೊಡುತ್ತೆ, ನೀವು ಫುಲ್ ವಾಲ್ಯೂಮ್ ಯೂಸ್ ಮಾಡಿದ್ರು ಕೂಡ. ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.